ಹಾಯ್ ಫ್ರೆಂಡ್ಸ್, ನಿಮಗೆ ಇವತ್ತು ಒಂದು ಸಿಂಪಲ್ ಆದ ಮನೆಯನ್ನು ಹೇಗೆ ಕಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಒಂದು ಅಫ್ಟೇರ್ ಮೇಲೆ ಈ ರೀತಿಯಾಗಿ ನೀವು ಮನೆಯನ್ನು ಸಿಂಪಲಾಗಿ ಕಟ್ಕೊಳ್ಬೋದು. ಇದನ್ನ ಕಟ್ಕೊಂಡು ನೀವು ಬಾಡಿಗೆಗೆ ಕೊಡೋದ್ರ ಮುಖಾಂತರ ಒಂದು 5,000 4,000 ಹೀಗೆ ಬಾಡಿಗೆಗೆ ಕೂಡ ನೀವು ಇದನ್ನ ಕೊಡ್ಬೋದಾಗಿದೆ. ಈ ರೀತಿಯಾಗಿ ಸಿಂಪಲ್ ಆದಂಥ ಕಿಟಕಿಗಳನ್ನ ನೀವು ಹಾಕ್ಕೊಂಡು ಈ ರೀತಿಯಾಗಿ ನೀವು ಸಿಂಪಲಾಗಿ ಒಂದು ಮನೆನ ಮಾಡ್ಕೊಳ್ಬೋದಾಗಿದೆ. ಒಂದು ಕಿಚನ್, ಒಂದು ಬೆಡ್ರೂಮ್ ಬರುತ್ತೆ, ಒಂದು ಚಿಕ್ಕದಾದಂಥ ಹಾಲ್ ಬರುತ್ತೆ, ಬಾತ್ರೂಮ್ ಟಾಯ್ಲೆಟ್ ಬರುತ್ತೆ. ನೋಡ್ಬೋದು, ಹಾಲ್ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದಾಗಿದೆ. ಈ ರೀತಿಯಲ್ಲಿ ಮಾಡಿಕೊಂಡು ಕಿಟಕಿಗಳನ್ನು ಕೂಡ ಸಿಂಪಲ್ಲಾಗಿ ಮಾಡಿಕೊಂಡು ಒಂದು ಸಣ್ಣದಾಗಿ ಒಂದು 2 ಲಕ್ಷದ ಒಳಗಡೆ ನೀವು ಈ ಮನೆಯನ್ನು ಮುಗಿಸ್ಕೊಳ್ಬೋದಾಗಿದೆ. ನೋಡ್ತಾ ಇರ್ಬೋದು, ಇದಕ್ಕೆ ಕಿಚನ್ ಈ ರೀತಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ಕಿಟಕಿ ಬಂದಿದೆ, ಹಾಗೆಯೇ ಕಿಚನ್ ಈ ರೀತಿಯಾಗಿದೆ. ಇದಕ್ಕೆ ಒಂದು ಸೆಲ್ಫ್ನ ಕೊಟ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಗೋಡೆ ಕೂಡ ನೀವು ಗಾರೆನ ಮಾಡಬೇಕು ಅಂತ ಇಲ್ಲ, ನೀಟಾಗಿ ನೀವು ಜಸ್ಟ್ ಒಂದು ಪಾಲಿಷ್ನ ಕೊಟ್ಟು ಪೇಂಟ್ನ ಮಾಡಿ ಮಾಡ್ಬೋದಾಗಿದೆ. ಕಿಚನ್ಗೆ ಬೇಕಾದ್ರೆ ನೀವು ಟೈಲ್ಸ್ನ ಹಾಕ್ಕೊಳ್ಬೋದಾಗಿದೆ. ನೋಡ್ಬೋದು, ಸೆಲ್ಫ್ನ ಈ ರೀತಿಯಾಗಿ ಇಟ್ಕೊಳ್ಬೋದಾಗಿದೆ. ಸಿಂಕ್ ಈ ರೀತಿ ಬರುತ್ತೆ. ನೋಡ್ಬೋದು, ಈ ರೀತಿಯಾಗಿ ಸಿಂಪಲಾಗಿ ಟೈಲ್ಸ್ನ ಹಾಕಿದ್ರೂ ಆಗುತ್ತೆ, ಅಥವಾ ನೀವು ಇಟ್ಕೆಗೇ ಈ ರೀತಿಯಾಗಿ ಪೇಂಟ್ನ ಸಿಂಪಲಾಗಿ ಗಾರೆನ ಮಾಡಿ ಪೇಂಟ್ನ ಈ ರೀತಿಯಾಗಿ ಮಾಡೋದು ಕೂಡ ಚೆನ್ನಾಗೇ ಕಾಣಿಸುತ್ತೆ. ಸಿಂಪಲಾಗಿ ಒಂದು ಮನೆನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ರೀತಿಯಾಗಿ ಒಂದು ಮನೆನ ಮಾಡಿಕೊಂಡು ಬಾಡಿಗೆ ಕೊಡ್ಬೋದಾಗಿದೆ. ಸಿಟಿನಲ್ಲಾದರೆ ನೋಡ್ಬೋದು, ಈ ರೀತಿಯಾಗಿ ಒಂದು ಫ್ಯಾಮಿಲಿ ಇರೋದಕ್ಕೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬೆಡ್ರೂಮ್ ನೋಡ್ಬೋದು, ಇಷ್ಟು ರೀತಿಯಲ್ಲಿ ಇಷ್ಟು ದೊಡ್ಡದಾಗಿ ಬರುತ್ತೆ. ಸೀಲಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲವನ್ನು ಕೂಡ ನೀಟಾಗಿ ಫಿನಿಶಿಂಗ್ನ ಮಾಡ್ಬೋದಾಗಿದೆ. ಒಂದು ಸಿಂಪಲ್ ಅಂತ ಡೋರ್ನ ಹಾಕ್ಕೊಂಡು ಕೂಡ ನೀವು ಈಸಿಯಾಗಿ ಮಾಡ್ಕೊಳ್ಬೋದಾಗಿದೆ. ಕಿಟಕಿ